ಲಕ್ಷ್ಮಿ, ಸಮಾಧಾನ ಮಾಡ್ಕೊಮ್ಮ. ಬಿ ಬೋಲ್ಡ್. ಏನಾಗುತ್ತೋ ನೋಡೋಣ. ಐ ಆಮ್ ದೇರ್. ವೇಷಕ್ಕಾರಿ ಯಾರ ಮೇಲೆ? ಯಾರು ನಿನ್ನ ಶತ್ರುಗಳಲ್ಲ, ಎಲ್ಲ ನಿನ್ನವ್ರ ಮೇಲೆ. ನಾವು ಏನೇ ಹೋರಾಟ ಮಾಡಿದ್ರು, ಏನೇ ದ್ವೇಷ ಮಾಡಿದ್ರು, ನಾವು ಬದುಕೋದೇ 4 ದಿನ. ಆ 4 ದಿನ ನೆಮ್ಮದಿಯಾಗಿ ಬದುಕೋಣ ಮೀರ. ನೀವು ನಿಮ್ಮ ತಂದೆ ನನ್ನ ಜೀವನ ಕಿತ್ಕೊಂಡ್ರಿ, ನನ್ನ ಬದುಕನ್ನು ಕಿತ್ಕೊಂಡ್ರಿ, ನನ್ನ ಆಸೆ ಕನಸುಗಳನ್ನ ಕಿತ್ಕೊಂಡ್ರಿ. ಮಿಸ್ಟರ್ ವಿವೇಕ್, ನಿಮ್ಮ ಹಕ್ಕನ್ನ ನನ್ನ ಮೇಲೆ ಚಲಾಯಿಸೋಕೆ ಬರಬೇಡಿ. ಆ ಅಧಿಕಾರ ನಿಮಗಿಲ್ಲ. ನಂಗಿಷ್ಟು ಬೇಡ, ಏನು ಬೇಡ, ನಂಗೆ ಅಪ್ಪ ಬೇಕು. ಮಾವ, ನಂದಿನಿ, ನನ್ನ ಮಗಳಿಗೆ ಅವಳ ತಾತ ಬೇಕು. ಅವಳಪ್ಪ ಬೇಕು. ನನಗೆ ನನ್ನ ಸಂಸಾರ ಬೇಕು. ನೀವು ಮತ್ತೆ ನನ್ನನ್ನು ಮನೆಗೆ ಸೇರಿಸ್ಕೊತೀರಾ? ನಾವಾಗೆ ಯಾವತ್ತೂ ನಿನ್ನ ದೂರ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಆ ಮೀರಾ ಸಾವನಿಂದಾಗಿ ಮತ್ತೇನೇನೋ ಅನಾಹುತ ಆಗ್ಬೋದಾಗಿತ್ತು. ಆದರೆ ದೇವ್ರ ದಯದಿಂದ ಹಾಗೇನೂ ಆಗಲಿಲ್ಲ. ಅವಳು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನ್ನ ಜೀವನದ ಕೊನೆಯ ಘಳಿಗೆಯಲ್ಲಿ ಮಹಾನ್ ಮಾನವೀಯತೆ ಮೇಲೆ ಜೀವನ ಅಂದ್ರೇ ಬರೀ ಹುಟ್ಟು ಸಾವು ದ್ವೇಷ ಅಂತ ಬದುಕ್ತಾ ಇರೋರಿಗೆ ತೀರಾ ಒಂದು ಪಾಠವಾಗ್ತಾಳೆ. ರೀ, ಪ್ರಾಣ ದೇಹ ಬಿಟ್ಟು ಹೋದ್ಮೇಲೆ ಪ್ರತಿಯೊಬ್ರು ದೇವರಾಗ್ತಾರಂತೆ. ಏನೇ ಆದ್ರೂ ಅದು ಒಂದು ಜೀವ ಅಲ್ವಾ? ಅವಳ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಇವತ್ತು ಸಂಜೆ ನಮ್ಮ ಮನೇಲಿ ಪೂಜೆ ಮಾಡಲ್ವಾ? ಲಕ್ಷ್ಮಿ, ದೇವರ ತುಪ್ಪದ ದೀಪ ಹಚ್ಚಮ್ಮ. ಸರಿಮ್ಮ. ಭಾವ, ಹೇಗಿದೆಯಾ ಬಾವ? ಚೆನ್ನಾಗಿದ್ದೀನಿ ಬಾವ.
ಲಕ್ಷ್ಮಿ, ಓ ಸರ್, ಬನ್ನಿ ಬನ್ನಿ. ಎಲ್ಲಿ ವಿವೇಕ್ ಅವ್ರು ಬಂದಿಲ್ವಾ? ಇಲ್ಲ, ವಿವೇಕ್ ಸ್ವಲ್ಪ ಕೆಲಸ ಆಯ್ತು, ಆಚೆ ಹೋಗಿದ್ದಾರೆ. ಬನ್ನಿ ಮೇಡಮ್, ಬನ್ನಿ ಸರ್. ಲಕ್ಷ್ಮಿ, ನಿನ್ನ ಜೀವನದಲ್ಲಿ ಏನೇನೆಲ್ಲ ನಡೆದು ಹೋಯ್ತು, ಎಷ್ಟೊಂದು ಕಷ್ಟ ಸುಖ, ಆ ಏರಿಳಿತಗಳು, ಆ ಸಾವು ನೋವು, ಇದನ್ನೆಲ್ಲ ಮೀರಿ ನಿನ್ನ ಜೀವನಕ್ಕೊಂದು ಸಾರ್ಥಕತೆ ತಂದ್ಕೊಂಡ್ಬಿಟ್ಟೆ ನೀನು. ಒಂದು ಹೆಣ್ಣು ಜೀವನಾನ ಯಾವ ರೀತಿ ಬೇಕಾದರೂ ಬದಲಾಯಿಸ್ಬೋದು. ಆಕೆಗೆ ಎಷ್ಟು ಸಂತೋಷ ಕೊಡೋಕ್ಕೆ ಸಾಧ್ಯನೋ ಅಷ್ಟೇ ದುಃಖನೂ ಕೊಡೋಕ್ಕೆ ಸಾಧ್ಯ. ನೀವಿಬ್ಬರು ಜೀವನದಲ್ಲಿ ಎಂಥ ಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸಬಲ್ರಿ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದೀರ. ಸರಿಯಾಗಿ ಹೇಳಿದ್ರಿ ಸರ್. ಒಂದು ಸಂಸಾರನ ಕಾಪಾಡೋಕ್ಕಾಗಲಿ, ಕಷ್ಟಕ್ಕೆ ಸಿಕ್ಸೋಕ್ಕಾಗಲಿ ಆಗೋದು ಹೆಣ್ಣಿಂದ ಮಾತ್ರ ಸಾಧ್ಯ. ಇದು ನಮ್ಮ ಸಂಸಾರದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಸಂಸಾರದಲ್ಲೂ ನಡೆಯುವಂಥ ವಿಷಯ ಅಲ್ವೇ? ಬದುಕಿರೋಷ್ಟು ದಿನ ದ್ವೇಷ ಸೇಡು ಅಂತಾನೆ ಸಾಗಿಸ್ಕೊಂಡು ಹೋದ್ರು. ಇವತ್ತು ಅವಳು ಜೀವ ಕಳ್ಕೊಂಡ್ಳು. ಆ ಜೀವಕ್ಕೆ ಸಿಕ್ಕಿದ ಬೆಲೆ ಅವಳು ಆಡಿದ ಕಡೆ ಮಾತಿನಿಂದ. ಅಂದ್ರೆ ಕಡೆ ಕ್ಷಣದಲ್ಲೂ ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಬದಲಾಯಿಸ್ಬೋದು ಅಂತೀರಾ ಅತ್ತಿಯಮ್ಮ? ಹೌದು ಬಾಬಾ, ಹೆಣ್ಣು ಮನಸ್ಸು ಮಾಡಿದ್ರೆ ಏನೇನು ಬೇಕಾದರೂ ಬದಲಾಯಿಸ್ಬೋದು, ಯಾವುದನ್ನ ಹೇಗೆ ಬೇಕಾದ್ರೂ ತಿರುಗಿಸ್ಬೋದು. ಆದರೆ ಕೊನೆಯಲ್ಲಿ ಸಿಕ್ಕಾಕೊಂಡು ತಿರುಗೋರು ನಾವು ತಾನೇ. ಹೆಣ್ಣಿಗೆ ಅತಿ ಆಸೆ ಆಗಲಿ, ಅತಿ ದ್ವೇಷ ಆಗಲಿ ಇರಬಾರ್ದು. ಹಾಗಿದ್ದಾಗ ಯಾವ ಸಂಸಾರನೂ ಸಂತೋಷವಾಗಿರೋದಿಲ್ಲ. ಇದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೆ ಲಕ್ಷ್ಮಿಯವ್ರನ್ನ ನೋಡಿದ್ಮೇಲೆ. ಮೀರಾ ಅವ್ರು ಸಾಯೋವಾಗಲೂ ನನಗನ್ಸಿದ್ದದೆ. ಮನುಷ್ಯ ಹುಟ್ಟು ಸಾಯೋ ಅಷ್ಟರಲ್ಲಿ ಅದೆಷ್ಟು ಕ್ಷಣ ಕಷ್ಟಗಳನ್ನ ಎದುರಿಸಿ ನಗ್ತಾ ಕಳೀತಾನೆ ಅನ್ನೋದಷ್ಟೇ ಲೆಕ್ಕಕ್ಕೆ ಬರುತ್ತೆ.